ನೋಡ್ಕೊಂಡ್ ಬಂದಿರೋದು ಯಾವ್ದು ಇವಾಗ ನಾವು ಕಾಮಾಗಿ ಮಾತಾಡಕ್ಕೆ ನಾನು ಲವ್ ಸಿನಿಮಾ ನೋಡ್ಕೊಂಡ್ ಬಂದಿಲ್ಲ. ನಾನು ಇಲ್ಲಿ ನೋಡ್ಕೊಂಡ್ ಬಂದಿರೋದು ಲವ್ ಮಾಡ್ಕೊಂಡು ಆಕ್ಷನ್ ಸಿನಿಮಾ ನೋಡ್ಕೊಂಡ್ ಬಂದಿರೋದು. ಫುಲ್ ಫೈರ್ ಗನ್ ಹಿಡ್ಕೊಂಡ್ ಬಂದ್ಬಿಡ ಜಗ 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 ಅಂತ ಅಂದ್ಬಿಟ್ಟು ಆಪರೇಷನ್ ಲಂಡನ್ ಕೆಫೆ, ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಅಂತ ಅಂದ್ಬಿಟ್ಟು ಸಿನಿಮಾ ನೋಡ್ಕೊಂಡ್ ಬಂದ್ರಿ. ಏನ್ ಗೊತ್ತಾ ಬೈ, ಇದು OLC ಅಂತ ಅಂದ್ಬಿಟ್ಟು ಶಾರ್ಟ್ ಫಾರ್ಮ್. ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ, ಫಸ್ಟ್ಗೆ ನಿಮ್ಗೆ ಒಂದು ಮಾತು ಹೇಳ್ಬಿಡ್ತೀನಿ. ಅಣ್ಣ ಫ್ರೈಡ್ ಚಿಕನ್ ತಿಂದಾಗ ನಾವೆಲ್ಲ ಹೋಗ್ತೀವಿ KFC, ಫ್ರೈಡ್ ಚಿಕನ್ ತಿಂದಾಗ ನಾವೆಲ್ಲ ಹೋಗ್ತೀವಿ KFC. ಆದ್ರೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿನಿಮಾ ನೋಡ್ಬೇಕಾದ್ರೆ ನೋಡ್ಬೇಕಾಗಿರೋದು OLC. ಸೊ ಏನಕ್ಕೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿನಿಮಾ ಅಂದ್ರೆ, ಇವಾಗ ನಮ್ಗೆ ನಾರ್ಮಲ್ ಒಂದು ಇವಾಗ ಸಿನಿಮಾ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಮಾಡ್ಕೊಂಡ್ ಬರ್ತೀವಿ ಸಿನಿಮಾ ನೋಡಕ್ಕೆ ಅಂತ ಅಂದ್ಬಿಟ್ಟು. ಸೊ ಪ್ರತಿಯೊಂದು ಕಂಟೆಂಟ್ ಆ ಸಿನಿಮಾದಲ್ಲಿ, ಇವಾಗ ನಮ್ಗೆ ಲವ್ ಬೇಕಾ ಲವ್ ಇದೆ, ಆಕ್ಷನ್ ಬೇಕಾ ಆಕ್ಷನ್ ಇದೆ, ಟ್ವಿಸ್ಟ್ ಬೇಕಾ ಟ್ವಿಸ್ಟ್ ಇದೆ, ಥ್ರಿಲ್ ಬೇಕಾ ಥ್ರಿಲ್ ಇದೆ. ಸೊ ಪ್ರತಿಯೊಂದೂ ಇದೆ. ಸೊ ಪ್ರತಿಯೊಂದು ಅದು ಮಿಕ್ಸ್ ಮಸಾಲಾ ಅಂತಾರೆ. ಈ ತರ ಸಿನಿಮಾಗಳೆಲ್ಲ ಮಿಕ್ಸ್ ಮಸಾಲಾ ಸಿನಿಮಾಗಳು ಬರೋದು ತುಂಬಾ ರೇರು. ಅಂತದ್ದು ಆಪರೇಷನ್ ಲಂಡನ್ ಕೆಫೆ ಅಂತ ಅಂದ್ಬಿಟ್ಟು ಒಳ್ಳೆ ಸಿನಿಮಾ ಬಂದು, ಬಟ್ ಸೀಟ್ ಮೇಲೆ ಕೂತ್ಕೊಂಡ್ರೆ ಆಚೆ ಹೋಗ್ಬೇಕಾದ್ರೆ ಅಪ್ಪ ಒಳ್ಳೆ ಸಿನಿಮಾ ನೋಡ್ಕೊಂಡ್ ಬಂದೆಪ್ಪ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಬರ್ತಾನೆ. ಅದು ಇನ್ನೊಂದು ಮಾತು ಹೇಳ್ಬಿಡ್ತೀನಿ, ಅಣ್ಣ ತಿಂಗಳಿಗೆ ಒಂದ್ಸಲ ಕೊಡ್ತಾರೆ ರೇಷನ್, ತಿಂಗಳಿಗೆ ಒಂದ್ಸಲ ಕೊಡ್ತಾರೆ ರೇಷನ್. ಆದ್ರೆ OLC ಸಿನಿಮಾ ಫುಲ್ ಆಕ್ಷನ್. ಬಟ್ ಅಣ್ಣ ಏನಣ್ಣ ನಿಮ್ದು ಮೇಡಮ್ ತುಂಬಾ ಕ್ಯೂಟ್ ಮೇಡಮ್ ನೀವು, ಅಂದ್ರೆ ಫಸ್ಟ್ ಇಂದಾನೆ. ಆದ್ರೆ ಈ ಸಿನಿಮಾದಲ್ಲಿ ಮೇಡಮ್ ಹೀರೋ ನೋಡಿದ್ರೆ ಇವತ್ತು ಏನೋ ಅನ್ಸ್ಬಿಡುತ್ತೆ ಮೇಡಮ್ ನನಗೆ. ಎಷ್ಟು ನಾನು ರಿವ್ಯೂ ಹೇಳ್ಬೇಕಾದ್ರೆ ಯಾವತ್ತು ಮಾಡಲ್ಲ ಡವ್ವು. ಸೀರಿಯಸ್ ಅಣ್ಣ, ನಾನು ರಿವ್ಯೂ ಹೇಳ್ಬೇಕಾದ್ರೆ ಯಾವತ್ತು ಮಾಡಲ್ಲ ಡವ್ವು. ನಾನು ರಿವ್ಯೂ ಹೇಳ್ಬೇಕಾದ್ರೆ ಯಾವತ್ತು ಮಾಡಲ್ಲ ಡವ್ವು. ಆದ್ರೆ ಈ ಸಿನಿಮಾದಲ್ಲಿ ಕವಿ ಶೆಟ್ಟಿದು ಮತ್ತೆ ಮೇಘಾ ಶೆಟ್ಟಿದು ಸೂಪರ್ ಆಗಿದೆ. ಇಬ್ರು ಆ ಒಂದು ನೋಡಿ ಕ್ಯೂಟ್ ಆಗಿ ಕ್ಯೂಟ್ ಪೇರ್ ಇದ್ದಾರೆ. ಪರವಾಗಿಲ್ಲ ಮೇಡಮ್, ಅದೆಲ್ಲ ನಮ್ಗೆ ಇದಿರ್ಬೇಕು, ಟಕ್ಕರ್ ಇರ್ಬೇಕು, ಅವಾಗಲೇ ಜೀವನದಲ್ಲಿ ಬದುಕಕ್ಕೆ ನಾವು. ಸಿನಿಮಾದಲ್ಲೂ ಅಷ್ಟೇ ಒಂದು ಮಾತು, ಇದು ಸಿನಿಮಾದಲ್ಲಿ ವಿಲನ್ ಅಂತ ಅಂದ್ಬಿಟ್ಟು ಯಾರಿಲ್ಲ. ಸಿನಿಮಾದಲ್ಲಿ ವಿಲನ್ ಯಾರು ಗೊತ್ತಾ? ಸಿನಿಮಾ ಟೈಮಿಗೆ ವಿಲನ್ ಬಂದ್ಬಿಟ್ಟು ಕಾಡು, ಫಾರೆಸ್ಟ್, ಅದೆಲ್ಲ ಎಂತೆಂತ ಲೊಕೇಶನ್ ಅಲ್ಲಿ ಹೆಂಗೆಂಗೋ. ನಿಮ್ ಧೈರ್ಯನ ನಾವು ಮೆಚ್ಕೋತೀವಿ ಮೇಡಮ್. ಅದು ನೀವು ಒಂದ್ಸಲಿ ಸಿನಿಮಾ ನೋಡಿ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಅಂತ ಲೊಕೇಶನ್ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಶೂಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಅಂತ ಲೊಕೇಶನ್ ಅಲ್ಲಿ ಅದೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಆಡಿಯನ್ಸ್ ಇದು ಹೆಂಗಾರು ಮಾಡಿ ರೀಚ್ ಮಾಡಿಸ್ಬೇಕು, ಇಷ್ಟಪಡಿಸ್ಬೇಕು, ಆಡಿಯನ್ಸ್ ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೇಕು ಅಂತ ಮಾಡಿದ್ದಾರೆ. ಇವಾಗ ನಮ್ ಜವಾಬ್ದಾರಿ ಏನು ಅಂದ್ರೆ, ಈ ಸಿನಿಮಾ ರಿಲೀಸ್ ಆಗಿದೆ, ಬಂದ್ಬಿಟ್ಟು ಒಂದ್ಸಲ ಥಿಯೇಟರ್ ಅಲ್ಲಿ ನೋಡೋದು. ಥಿಯೇಟರ್ ಅಲ್ಲಿ ನೋಡಿ ನಿಮ್ಗೆ ನಾನು ಹೇಳೋದಲ್ಲ, ಮತ್ತೆ ನಿಮ್ಗೆ ಇಷ್ಟು ಬೇಕು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ, ಫೈಟ್ಗಳು ಈ ಸಿನಿಮಾ ಹೈಲೈಟ್. ಫೈಟ್ ಅಣ್ಣ ಮದುವೆ ಆದ್ಮೇಲೆ ಎಲ್ಲರೂ ಮಾಡ್ತಾರೆ ಫಸ್ಟ್ ನೈಟು, ಮದುವೆ ಆದ್ಮೇಲೆ ಎಲ್ಲರೂ ಮಾಡ್ತಾರೆ ಫಸ್ಟ್ ನೈಟು. ಆದ್ರೆ ಆಪರೇಷನ್ ಲಂಡನ್ ಕೆಫೆ ಸಿನಿಮಾದಲ್ಲಿ ಇರೋದೆಲ್ಲ ರಿಯಲ್ ಫೈಟ್. ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇವಾಗೆಲ್ಲ ಬಾಲಿವುಡ್ ಸಿನಿಮಾಗಳೆಲ್ಲ ನೋಡಿ, ತೊಡೆ ಹೊಡೆದ ತಕ್ಷಣ ಕಾರ ಇದು ಬಿಲ್ಡಪ್ ಗಳು ಅನ್ನೋದಕ್ಕಿಂತ ರಿಯಲ್ ಫೈಟ್ ನಿಮ್ಗೆ ಯಾವ ತರ ಇದೆ ಅಂತ ಅಂದ್ಬಿಡಿ ಸಿನಿಮಾ ನೋಡಿ. ರಿಯಲ್ ಫೈಟ್, ಒಂದೊಂದು ಸೀನು ಪಕ್ಕಾ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ದಯವಿಟ್ಟು ಬಂದ್ಬಿಡಿಲ್ಲ, ಆಪರೇಷನ್ ಲಂಡನ್ ಕೆಫೆ ಸಿನಿಮಾ ನೋಡಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಜೈ ಕನ್ನಡ, ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀರಲ್ಲೂ ಆಡುತ್ತೆ ಬೋಟು. ಆದ್ರೆ ಕನ್ನಡ ಇಂಡಸ್ಟ್ರಿಗೆ ನಮ್ ಕವಿ ಶೆಟ್ಟಿ ಅವರು ಆಲ್ರೆಡಿ ಕಟ್ ಔಟ್. ಆಲ್ರೆಡಿ ಪಕ್ಕಾ ಕಟ್ ಔಟ್. ಮತ್ತೆ ಕ್ಯೂಟ್ ಪೇರು ಸಿನಿಮಾದಲ್ಲೂ ಅಷ್ಟೇ. ಇವ್ರಿಬ್ರದ್ದು ಒಂಥರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ನಾನು ಇನ್ನೊಂದು ಎಲ್ಲಾ ಸಿನಿಮಾ ಟೀಮ್ ಎಲ್ಲ ಸೇರ್ಕೊಂಡು ಒಂದು ಇದು ಹೇಳಿದ್ದಾರೆ, ಹೆಣ್ಣಿಗೆ ಹೆಣ್ಣೆ ಶತ್ರು ಅಣ್ಣ, ನಾವು ಗಂಡಸರ ಏನಿಲ್ಲ. ಇಷ್ಟ ಇದ್ರೆ ಪ್ರೀತಿ ಮಾಡ್ತೀವಿ, ಬೇಡ ಅಂದ್ರೆ ಎಣ್ಣೆ ಹೊಡ್ಕೊಂಡು ರೂಮಲ್ಲಿ ಮಲ್ಕೋತೀವಿ, ಬಿಟ್ರೆ ಯಾವುದೇ ಕಾರಣಕ್ಕೆ ತೊಂದರೆ ಕೊಡಲ್ಲ. ಆದ್ರೆ ಒಂದು ಹೆಣ್ಣಿಗೆ ಹೆಣ್ಣೆ ಶತ್ರು. ಇನ್ನೊಂದು ಗಂಡಸರಿಗೆ ಹೇಳೋದು, ಈ ಸಿನಿಮಾ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು, ಹೆಂಗಸ್ರು ಏನಾದ್ರು ಜಗಳ ಆಡ್ಕೊಂಡ್ರೆ ನೀವು ಆರಾಮಾಗಿ ಊಟ ತಿನ್ಕೊಂಡು ಮನೇಲಿ ಮಲ್ಕೊಂಡ್ಬಿಡಿ, ಯಾವುದೇ ಕಾರಣಕ್ಕೆ ಹೋಗ್ಬೇಡ್ರಿ ಅಪ್ಪ. ಆಮೇಲೆ ಕ್ಲೈಮ್ಯಾಕ್ಸ್ ನೋಡಿ ಸಿನಿಮಾದು ಗೊತ್ತಾಗುತ್ತೆ ನಿಮಗೆ. ಥ್ಯಾಂಕ್ ಯು. ಜೈ ಕನ್ನಡ, ಜೈ ಹಿಂದ್. ಥ್ಯಾಂಕ್ ಯು. ಒಂದು ಸರಿ ಎಲ್ಲರೂ ಆಪರೇಷನ್ ಲಂಡನ್ ಕೆಫೆ ಸಿನಿಮಾ ನೋಡಿ, 100% ಪ್ರತಿಯೊಬ್ಬರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೀರಾ. ಎಲ್ಲಾ ತರದ್ದು ಆಕ್ಷನ್, ಥ್ರಿಲ್ಲರ್, ಲವ್ ಪ್ರತಿಯೊಂದು ಇದೆ. ಸೊ ಪ್ರತಿಯೊಬ್ಬರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೀರಾ. ದಯವಿಟ್ಟು ಸಿನಿಮಾ ನೋಡಿ. ಜೈ ಕನ್ನಡ, ಜೈ ಹಿಂದ್. ಥ್ಯಾಂಕ್ ಯು. ಎಲ್ರಿಗೂ ಮೊದಲನೇದಾಗಿ ಎಲ್ಲಾ ಮೀಡಿಯಾ ಮಿತ್ರರಿಗೆ ನನ್ನ ಇಡೀ ತಂಡದ ಪರವಾಗಿ ನನ್ನ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಗೆ ಡೇ 1 ಇಂದ ನಾವ್ ಯಾವಾಗ ಪ್ರಮೋಷನ್ಸ್ ನ ಶುರು ಮಾಡಿದ್ವಿ, ಆ ಡೇ 1 ಇಂದ ಇವತ್ತು ರಿಲೀಸ್ ಆಗಿದೆ ಸಿನಿಮಾ. ಇವತ್ತಿನವರೆಗೂ ನಮ್ ಜೊತೆಗಿದ್ದು ಎಲ್ರು ತುಂಬಾ ಸಹಾಯ ಮಾಡಿದ್ದೀರಾ. ಎಲ್ಲಾ ಕಡೆ ಪ್ರಚಾರದ ವಿಷಯವಾಗಿನೂ ಕೂಡ ತುಂಬಾನೇ ಸಹಾಯ ಮಾಡಿದ್ದೀರಾ. ಯಾಕಂದ್ರೆ ನಿಮ್ ಥ್ರೂನೇ ನಾವು ನಮ್ಮ ಎಲ್ಲಾ ವೀಕ್ಷಕರನ್ನ ಹಾಗೂ ಪ್ರೇಕ್ಷಕರನ್ನ ತಲುಪೋದಕ್ಕೆ ಸಾಧ್ಯ. ನಿಮ್ಮೆಲ್ರಿಗೂ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ಹಾಗೆ ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಒಂದು ಹೊಸ ತಂಡ, ಒಂದು ಹೊಸ ತಂಡ ನಿಮ್ಮೆಲ್ಲರನ್ನು ಮನರಂಜಿಸೋದಕ್ಕೋಸ್ಕರ ಒಂದು ಹೊಸ ಪ್ರಯತ್ನನ ಮಾಡಿದೀವಿ ಎಲ್ಲರೂ ಸೇರಿ. ಯಾವುದೇ ಒಂದು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗದೆ ಪ್ರತಿಯೊಂದರಲ್ಲೂ ಕೂಡ ನಾವು ಎಷ್ಟು ನಮ್ಮ ಕೈಲಾಗುತ್ತೋ
ಅಷ್ಟು ಬೆಸ್ಟ್ನ ನಾವು ಕೊಡೋದಕ್ಕೆ ಪ್ರಯತ್ನ ಮಾಡಿದೀವಿ. ಸೊ ಈಗ ಈ ಒಂದು ಸಿನಿಮಾನ ನಿಮಗೆ ಒಪ್ಸಿದೀವಿ. ಈ ಸಿನಿಮಾನ ಗೆಲ್ಸೋದು ನಿಮ್ ಕೈಲಿದೆ ಅಂತ ನಾನು ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲ ಮೀಡಿಯಾದವರಿಗೂ ನಮಸ್ತೆ, ಥ್ಯಾಂಕ್ ಯು. ಡೇ ಒನ್ನಿಂದ ನೀವೆಲ್ಲ ಸಪೋರ್ಟ್ ಮಾಡಿ ಸಿನಿಮಾನ ಇಲ್ಲಿ ತನಕ ತಂದಿದ್ದೀರಿ. ಸೊ ಇವತ್ತು ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿ ಎಲ್ಲರೂ ರಿವ್ಯೂ ಕೊಡ್ತಾ ಇದ್ದೀರಾ. ಸೊ ಇದು ಕಂಪ್ಲೀಟ್ ಆಗಿ ಒಂದು ಆಡಿಯನ್ಸ್ ನನಗೆ ರೀಚ್ ಮಾಡುವಂಥ ಎಲ್ಲ ಸಪೋರ್ಟ್ ನೀವೇ ಮಾಡಬೇಕು. ಸೊ ಇದರಲ್ಲಿ ನಮ್ಮ ರಾಘವೇಂದ್ರ ಸರ್ ಮತ್ತು ಪ್ರೊಡಕ್ಷನ್ ಅವರು ಯಾವುದೇ ರೀತಿಯಲ್ಲಿ ಏನೇ ಒಂದು ಸಣ್ಣ ಪಾಯಿಂಟಲ್ಲೂ ಕಾಂಪ್ರಮೈಸ್ ಆಗದೆ ಒಂದು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಹಕಾರದಿಂದ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇದೊಂದು ತುಂಬಾ ಇವತ್ತು ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋದು ಒಂದು ಸಂತೋಷ. ನೀವು ಆಲ್ರೆಡಿ ಸಿನಿಮಾ ನೋಡಿದ್ದೀರಾ, ನಿಮ್ಮ ಅಭಿಪ್ರಾಯಗಳು ನಾವು ಹೇಳೋದಕ್ಕಿಂತ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಸಿನಿಮಾ ಹೇಗಿದೆ ಅನ್ನೋದು. ಬಟ್ ಆಸ್ ಅ ಡೈರೆಕ್ಟರ್ ಆಗಿ ನನ್ನೊಂದು ವಿಶೇಷವಾದ ನಿಮ್ಮ ಹತ್ರ ಒಂದು ಕೋರಿಕೆ ಏನಂತಂದ್ರೆ, ಈ ಸಿನಿಮಾ ಒಂದು ಸಣ್ಣ ಪುಟ್ಟದಾಗಿ ಯಾವುದೋ ಒಂದು ಸಣ್ಣ ಒಂದು ಜರ್ನಿ ಅಲ್ಲ ಸಿನಿಮಾ. ಇದು ಅರೌಂಡ್ ಒಂದು 3.5 ವರ್ಷದ ಒಂದು ಜರ್ನಿ, ಎಂಟೈರ್ ಟೀಮ್ ಇನ್ಕ್ಲೂಡಿಂಗ್ ಆರ್ಟಿಸ್ಟ್, ಟೆಕ್ನಿಷಿಯನ್ಸ್, ಇನ್ಕ್ಲೂಡಿಂಗ್ ಮೈ ಪ್ರೊಡ್ಯೂಸರ್ಸ್. ಸೊ ಇಲ್ಲಿ ಏನಂದ್ರೆ ನಾರ್ಮಲ್ ಆಗಿ ಇದು ನನ್ನ ಮೊದಲನೇ ಸಿನಿಮಾ ಆಸ್ ಅ ಡೈರೆಕ್ಟರ್ ಆಗಿ. ಸೊ ಇಲ್ಲಿವರೆಗೂ ಒಬ್ಬ ಕೋ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ನಾನು ಏನ್ ಕೆಲಸ ಮಾಡಿದ್ದೀನಿ, ಆ ಕೆಲಸದಲ್ಲಿ ನಾನು ಏನೇ ಮಾಡೋ ಒಂದು ಶಾರ್ಟ್ ಟರ್ಮ್ ಅಲ್ಲಿ ನನ್ನ ಸಿನಿಮಾ ಮುಗ್ದೋಗ್ತಾ ಇತ್ತು. ಬಟ್ ಅದೇನೋ ಒಂದು ಈ ಟೀಮ್ ಜೊತೆ ಒಂದು ಬಾಂಡಿಂಗ್ ಬೆಳಿಬೇಕಿತ್ತು ಅಥವಾ ಒಂದು ಟೆಕ್ನಿಕಲಿ ಮಟ್ಟಕ್ಕೆ ನಾವು ಬರಬೇಕಿತ್ತು ಅನ್ನೋ ಕಾರಣಕ್ಕೆ ಇಟ್ ವಾಸ್ ಎ ಲಾಂಗ್ ಜರ್ನಿ ಫಾರ್ ದ ಮೂವಿ. ಸೊ ಇವತ್ತು ಸಿನಿಮಾ ನಿಮ್ಮ ಮುಂದೆನೇ ಇದೆ. ಅಂಡ್ ನಮ್ಮ ಸಿನಿಮಾದ ಬಗ್ಗೆ ನಾವೇ ಜಾಸ್ತಿ ಮಾತಾಡ್ಕೋಬಾರ್ದು. ಇಷ್ಟು ದಿನ ನಮ್ಮ ಸಿನಿಮಾದ ಬಗ್ಗೆ, ನಮ್ಮ ಟೀಮ್ ಬಗ್ಗೆ ಎಲ್ಲ ಮಾತಾಡಿದಾಯ್ತು. ಇನ್ನೇನಿದ್ರು ಆಡಿಯನ್ಸ್ಗಳು ಮಾತಾಡ್ಬೇಕು. ನನಗೊತ್ತು ಕನ್ನಡ ಸಿನಿಮಾದ ಆಡಿಯನ್ಸು ಯಾವುದೇ ಒಂದು ಒಳ್ಳೆ ಸಿನಿಮಾ ಬಂದಿದ್ರೆ ತಿರಸ್ಕರಿಸಿದ್ದಿಲ್ಲ. ಸೊ ಎಲ್ಲ ಸಿನಿಮಾಕ್ಕೂ ಸಪೋರ್ಟ್ ಮಾಡ್ತಾರೆ. ಅಂಡ್ ಈ ಸಿನಿಮಾದಲ್ಲಿ ವಿಶೇಷವಾಗಿ ಕಂಟೆಂಟ್ಸ್ ಇದೆ, ಎಮೋಷನ್ಸ್ ಇದೆ, ಲವ್ ಇದೆ, ಫ್ಯಾಮಿಲಿ ಇದೆ, ಅಂಡ್ ಆಕ್ಷನ್ ಇದೆ. ಪ್ರತಿಯೊಂದು ಇದರಲ್ಲಿ ಫಿಲ್ ಆಗಿದೆ. ಬಟ್ ನಿರ್ದೇಶಕನಾಗಿ ನಾನು ಅದನ್ನ ಹೇಳ್ತಾ ಇದ್ದೀನಿ. ಬಟ್ ಆಡಿಯನ್ಸ್ ಆಗಿ ನೀವು ನೋಡಿದ ತಕ್ಷಣ ನಿಮ್ಮ ಸ್ವಂತ ಅಭಿಪ್ರಾಯಗಳೇನಿದೆ ಅದನ್ನ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಸಿನಿಮಾ ಗೆಲ್ಲುವುದಕ್ಕೆ ಏನ್ ಸಾಧ್ಯನೋ ಅದು ನಿಮ್ಮ ಕಡೆಯಿಂದ ಮಾಡಿ. ಯಾಕಂದ್ರೆ ಒಂದು ಸಿನಿಮಾ ಗೆದ್ರೆ ಇನ್ನು 10 ಸಿನಿಮಾ ಮತ್ತೆ ರೆಡಿ ಆಗುತ್ತೆ. ಇವನ್ ನನ್ನ ಪ್ರೊಡ್ಯೂಸರ್ ಈ ಸಿನಿಮಾ ಗೆದ್ರೆ ಇನ್ನೊಂದು ಸಿನಿಮಾ ಮಾಡುವಂತ ಹುಮ್ಮಸ್ ಅವರೊಳಗೆ ಬರುತ್ತೆ. ಅದು ಬಂದವಾಗ ಇನ್ನೊಂದಿಷ್ಟು ಜನ ಟೆಕ್ನಿಷಿಯನ್ಸ್ಗೆ, ಆರ್ಟಿಸ್ಟ್ಗೆ ಕೆಲಸ ಸಿಗುತ್ತೆ. ಅಂಡ್ ಆ ಕಾರಣಕ್ಕೆ ನಿಮ್ಗೆ ಕೇಳ್ತಿಲ್ಲ, ಸಿನಿಮಾದಲ್ಲಿ ನ್ಯಾಯ ಇದೆ. ಆ ನ್ಯಾಯ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಸಿನಿಮಾನ ದಯವಿಟ್ಟು ಗೆಲ್ಸಿ. ಅಂಡ್ ಐ ಆಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮೀಡಿಯಾ ಮಿತ್ರರಿಗೆ ಸಹ. ಯಾಕಂದ್ರೆ ನನ್ನ ಸಿನಿಮಾದ ಟಿಲ್ ಹಿಯರ್ ಈ ಕ್ಷಣದ ಜರ್ನಿವರೆಗೂ ನಮ್ಮ ಜೊತೆಗಿದ್ರಿ. ಇದೇ ರೀತಿಯ ಸಪೋರ್ಟ್ ಅನ್ನ ಸಿನಿಮಾ ಸಕ್ಸಸ್ ಆಗೋದಕ್ಕೂ ಕೊಡಿ. ಅಂಡ್ ಮುಂದೂ ನಮ್ಮ ಜೊತೆ ನಿಂತ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಕ್ಯಾಮರಾಮನ್ ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಸಿನಿಮಾನ ಡೇ ಫಸ್ಟ್ ಅಂದ್ರೆ ಪೋಸ್ಟರ್ ಲಾಂಚ್ ಆದಾಗಿಂದ ಇಲ್ಲಿವರೆಗೂ ನೀವು ನಮ್ಮ ಜೊತೆಗೆ ಸಪೋರ್ಟ್ ಆಗಿ ನಿಂತಿದ್ರಿ. ನಿಮ್ಮೆಲ್ಲರ ಸಪೋರ್ಟ್ ಅಲ್ಲಿ ನಾವು ಇವತ್ತು ಸಿನಿಮಾವನ್ನ ರಿಲೀಸ್ ಮಾಡಿದೀವಿ. ಇದೊಂದು ಒಳ್ಳೆ ಕಂಟೆಂಟ್ ಬೇಸ್ ಸಿನಿಮಾ. ಸೊ ಅದಕ್ಕೆ ನಮ್ಮ ಪ್ರೊಡಕ್ಷನ್ ಹೌಸ್ ಇಂದ ನಾವು ಯಾವುದೇ ಕಾಂಪ್ರಮೈಸ್ ಆಗದೆ ಒಂದು ಒಳ್ಳೆ ಸಿನಿಮಾನ ಇಂಡಸ್ಟ್ರಿಗೆ ಕೊಟ್ಟಿದ್ದೀವಿ ಅನ್ನೋ ಒಂದು ಖುಷಿ ಇದೆ. ಸೊ ಇನ್ನು ಎಲ್ಲ ಕರ್ನಾಟಕದ ಜನತೆ ಆಶೀರ್ವಾದ ಮಾಡಬೇಕು, ತಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮ್ಮ ನಿರ್ಮಾಪಕರು ಒಂದು ವಂಡರ್ಫುಲ್ ಕಂಟೆಂಟ್ ಇರತಕ್ಕಂಥ ಸಿನಿಮಾ ಈಗ ರಿಲೀಸ್ ಮಾಡಿದ್ದಾರೆ. ನೀವೆಲ್ಲ ನೋಡಿದ್ದೀರಾ, ಆಡಿಯನ್ಸ್ ನೋಡ್ತಾರೆ. ಸೊ ಹಾಗಾಗಿ ಅದ್ರ ಜೊತೆಲಿ ನಮ್ಮ ನಿರ್ದೇಶಕರು ಎಕ್ಸಲೆಂಟ್ ಆಗಿ ಡೈರೆಕ್ಷನ್ ಮಾಡಿದ್ದಾರೆ. ಅದು ನಮ್ಮ ನಟರೆಲ್ಲ ಅತ್ಯದ್ಭುತ ನಟರು. ಮೇಘಾ ಶೆಟ್ಟಿ ಇರ್ಬೋದು, ಕವಿ ಶೆಟ್ಟಿ ಇರ್ಬೋದು, ಶಿವಾನಿ ಇರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಯಾರ್ಯಾರು ನಟನೆ ಮಾಡಿದ್ದಾರೆ ಎಲ್ಲರೂ ತುಂಬಾ ಕಷ್ಟಪಟ್ಟು ವಂಡರ್ಫುಲ್ ಆಗಿ ಮಾಡಿದ್ದಾರೆ. ಹೆಂಗ್ ಕಷ್ಟಪಟ್ಟರು ಅಂತಂದ್ರೆ ನಾವು ಅವ್ರಿಗೆ ಆಯ್ಕೆ ಮಾಡ್ತಿದ್ದಂಥ ಸ್ಥಳಗಳೆಲ್ಲ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ಆಕ್ಟಿಂಗ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು. ಆದ್ರೂ ಸಹ ಯಾವುದೇ ರೀತಿ ಅವ್ರ ತೊಂದರೆ ಇಲ್ಲದೆ ಇರೋ ತರ ವಂಡರ್ಫುಲ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಅವ್ರ ನಟನೆ ಏನು ಅಂತ ತೋರಿಸಿದ್ದಾರೆ. ನಾವು ರಿಲೀಸ್ ಆಗಕ್ಕೆ ಮುಂಚೆ ಅಂತಂದ್ರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಎಲ್ಲ ಸಂಪೂರ್ಣವಾಗಿ ಹೇಳ್ಬೋದಿತ್ತು. ಈಗಾಗಲೇ ಇವತ್ತು ರಿಲೀಸ್ ಆಗಿದೆ, ನೀವೆಲ್ಲರೂ ಕೂಡ ನೋಡಿದ್ದೀರಾ, ಮತ್ತೆ ಆಡಿಯನ್ಸ್ ನೋಡ್ತಾರೆ. ಅವ್ರ ರಿಪೋರ್ಟ್ಗಳು ತಗೊಂಡು ನೀವು ಶೇರ್ ಮಾಡಿ, ಮತ್ತೆ ನಮ್ಗೆ ಸಪೋರ್ಟ್ ಮಾಡಿ ಈ ಸಿನಿಮಾ ಗೆಲ್ಲಿಸ್ಕೊಳ್ಳಿ ಅಂತ. ಥ್ಯಾಂಕ್ ಯು.